ನಮಸ್ಕಾರ ವೀಕ್ಷಕರೇ. ಹಂತ ಹಂತವಾಗಿ ಇಂಡಿ ಒಕ್ಕೂಟ ಚೂರು ಚೂರಾಗ್ತಾ ಇದೆ. ಬಂಗಾಳದ ರಾಜಕೀಯ ಸ್ಫೋಟ ಇಂಡಿ ಒಕ್ಕೂಟದ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದು ಮಮತಾಗೆ ಕಾಡ್ತಾ ಇರೋ ರಾಜಕೀಯ ಅಭದ್ರತೆ ಇಂಡಿ ಒಕ್ಕೂಟಕ್ಕೂ ಕಾಡ್ತಾ ಇದೆ. ನಮಗೂ ಇಂಡಿ ಒಕ್ಕೂಟಕ್ಕೂ ಸಂಬಂಧ ಇಲ್ಲ ಎನ್ನುವವರ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗ್ತಾ ಇದ್ದು ಈಗ 3 ಮಿತ್ರರು ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಇಂಡಿ ಒಕ್ಕೂಟದ ಪರಿಸ್ಥಿತಿ ನೋಡಿದ್ರೆ 2029ರಲ್ಲಿ ಪ್ರಧಾನಿ ಮೋದಿಯನ್ನ ಹಾಗೂ ಬಿಜೆಪಿಯನ್ನ ಎದುರಿಸೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದ್ರೆ ಇದೇ ಹೊತ್ತಲ್ಲಿ ದೇಶದಲ್ಲಿ ಜಿರಳೆಗಳ ಶಬ್ದ ಜೋರಾಗಿದೆ. ರಾತ್ರಿ ಬೆಳಗಾಗೋದ್ರ ಒಳಗೆ ಕಾಕ್ರೋಚ್ ಪಾರ್ಟಿ ಹುಟ್ಟಿದ್ದು, ಸದ್ದು ಮಾಡಿದ್ದು, ಇನ್ಸ್ಟಾಗ್ರಾಂನಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ ಗಳನ್ನ ಗಳಿಸಿದ್ದು, ಇದರ ಹಿಂದೆ ಕೇಜ್ರಿವಾಲ್ ಇದ್ದಾರೆ ಅನ್ನೋದು ಗೊತ್ತಾಗಿದ್ದು ಎಲ್ಲವೂ ಈಗ ಹಳೆ ವಿಷಯ. ಆದ್ರೆ ಇದೆಲ್ಲವೂ ಹೇಗೆ ಲಿಂಕ್ ಆಗ್ತಾ ಇದೆ ಅನ್ನೋದರ ಬಗ್ಗೆ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಬಲಿಷ್ಠವಾದ ರಾಜಕೀಯ ಪಕ್ಷವನ್ನ ಎದುರಿಸೋದು ಹೇಗೆ? ಮೊದಲಿಗೆ ಜನಜೀವನ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಜನರಿಗೆ ಯಾವ ವಿಷಯದಲ್ಲಿ ಸರ್ಕಾರದ ಮೇಲೆ ಅಸಮಾಧಾನ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ಹುಡುಕಬೇಕು. ಈ ಕೆಲಸ ಆಡಳಿತದಲ್ಲಿ ಇರುವವರ ಕಡೆಯಿಂದ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ನೋಡ್ಬೇಕು. ಆಗದೆ ಇದ್ರೆ ಅದನ್ನ ನಾವು ಮಾಡಿ ತೋರಿಸ್ತೀವಿ, ನಮ್ಮ ಬಳಿ ಇಂಥ ಪ್ಲಾನ್ ಇದೆ, ಅವಕಾಶ ಕೊಡಿ ಅಂತ ಜನರಲ್ಲಿ ಕೇಳಬೇಕು. ಆದ್ರೆ ಈಗ ಬಿಜೆಪಿ ವಿರುದ್ಧ ಇರೋ ವಿಪಕ್ಷಗಳು ಆ ಜಾತಿ ಈ ಜಾತಿ, ನಮ್ಮ ಮೆಚ್ಚಿನ ಧರ್ಮ, ಜಾತ್ಯತೀತ ಅಂತ ಹೇಳ್ಕೊಂಡು ಓಡಾಡಿದ್ರೆ ಜನರು ಅದನ್ನ ಒಪ್ತಾರ? ಹುಲಿಯನ್ನ ಹಿಡಿಯೋದಕ್ಕೆ ಪ್ಲಾನ್ ಮಾಡೋದನ್ನ ಬಿಟ್ಟು ಬೆಕ್ಕನ್ನ ಹಿಡಿದು ಇದೇ ಹುಲಿ ಹುಲಿ ಅಂತ ಬಲವಂತವಾಗಿ ಒಪ್ಪಿಸೋ ಯತ್ನ ಮಾಡಿದ್ರೆ ಜನರು ಯಾಮಾರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಂಡಿ ಅಂತ ಹೆಸರು ಬದಲಾಯಿಸಿಕೊಂಡ್ರು ಯುಪಿಎ ಹಣಬರಹ ಬದಲಾಗದೆ ಈಗ ಮತ್ತಷ್ಟು ಸಂಕಷ್ಟ ಶುರುವಾಗಿದೆ. ಇಂಡಿ ಒಕ್ಕೂಟ ಅವನತಿಯ ಅಂಚಲಿದೆ ಅನ್ನೋದಕ್ಕೆ ತಾಜಾ ಸಾಕ್ಷಿ ಜೂನ್ 8ರ ಮಹತ್ವದ ಮೀಟಿಂಗ್ಗೆ ಉದ್ಧವ್ ಶಿವಸೇನೆ ಗೈರಾಗ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಮಾಡಿಕೊಂಡು ಲೋಕಸಭಾ ಎಲೆಕ್ಷನ್ ನಲ್ಲಿ ಎಲ್ಲರ ಗಮನ ಸೆಳೆದ್ರು, ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೀದಾ ಪಾತಾಳಕ್ಕೆ ಬಿದ್ರು. ಲೋಕಲ್ ಎಲೆಕ್ಷನ್ ನಲ್ಲಿ ಬೇರೆ ಸ್ಟ್ರಾಟಜಿ ಮಾಡೋಣ ಅಂತ ಫ್ಯಾಮಿಲಿ ಒಂದಾಗಿದ್ದೀವಿ ನೋಡ್ರಪ್ಪ ಅಂತ ಮುಂಬೈ ಜನರಿಗೆ ಹೇಳಿದ್ರೆ ದಶಕಗಳ ಬಳಿಕ ಮುಂಬೈ ಮಹಾನಗರ ಪಾಲಿಕೆ ಠಾಕ್ರೆ ಫ್ಯಾಮಿಲಿ ಕೈಯಿಂದ ಎನ್ಡಿಎ ಕೈಗೆ ಶಿಫ್ಟ್ ಆಗಿದೆ. ಈ ರೀತಿ ಯಾವ ಫಾರ್ಮುಲಾ ಉಪಯೋಗಿಸಿದ್ರೂ ಕಳೆದು ಹೋದ ವರ್ಚಸ್ಸು ವಾಪಸ್ ಬರ್ತಾ ಇಲ್ಲ. ಈ ಹೊತ್ತಲ್ಲಿ ಕಾಂಗ್ರೆಸ್ ಜೊತೆಗೆ ಹೆಚ್ಚು ಕಾಣಿಸ್ಕೊಂಡ್ರೆ ಇನ್ನೂ ಡ್ಯಾಮೇಜ್ ಆಗುತ್ತೆ ಬಿಟ್ರೆ ಅದರಿಂದ ಪಾಸಿಟಿವ್ ಅಂಶಗಳು ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಇನ್ನೊಂದು ಕಡೆ ಶರದ್ ಪವಾರ್ ಬಳಗ ಕೂಡ ಇಂಡಿ ಒಕ್ಕೂಟದಲ್ಲಿ ಆಕ್ಟಿವ್ ಆಗಿರುವಂತೆ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ನೇತೃತ್ವದ ಇಂಡಿಗೆ ದೊಡ್ಡ ಡ್ಯಾಮೇಜ್ ಮಾಡಿರೋದು ತಮಿಳುನಾಡು ಎಲೆಕ್ಷನ್ ರಿಸಲ್ಟ್ ನಂತರದ ಬೆಳವಣಿಗೆ. ಹೇಳದೆ ಕೇಳದೆ ಟಿವಿಕೆ ಹಿಂದೆ ಓಡಿದ್ದಕ್ಕೆ ಡಿಎಂಕೆ ಯಾವ ರೇಂಜ್ಗೆ ದ್ವೇಷ ಕಾರ್ತಾ ಇದೆ ಅನ್ನೋದನ್ನ ನೋಡ್ತಾನೆ ಇದ್ದೀರಾ. ದಿನ ಬೆಳಗಾದ್ರೆ ಕಾಂಗ್ರೆಸ್ ಹಾಗೂ ಟಿವಿಕೆಯನ್ನ ಡಿಎಂಕೆ ತರಾಟೆಗೆ ತೆಗೆದುಕೊಳ್ತಾ ಇದೆ. ಈಗ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಕ ಕೂರೋದಿಲ್ಲ ಅಂತ ಸ್ಪೀಕರ್ ಅನ್ನ ರಿಕ್ವೆಸ್ಟ್ ಮಾಡಿ ಬೇರೆ ಕಡೆ ಕೂರೋದಕ್ಕೆ ಜಾಗವನ್ನ ಗಿಟ್ಟಿಸ್ಕೊಂಡಿದೆ. ಅವರು ಕೂಡ ಜೂನ್ 8ರ ಮೀಟಿಂಗ್ಗೆ ಬರ್ತಾ ಇಲ್ಲ. ಈ ಆಕ್ರೋಶ ಇಲ್ಲಿಗೆ ಮುಗಿಯದೆ ಎನ್ಡಿಎ ಮತ್ತೊಮ್ಮೆ ಜಾರಿ ಮಾಡೋದಕ್ಕೆ ಹೊರಟಿರೋ ಡಿಲಿಮಿಟೇಷನ್ ಬಿಲ್ಗೂ ಬೆಂಬಲ ಕೊಡೋದಕ್ಕೆ ಮುಂದಾಗಿದೆ. ಮಿನಿಮಮ್ 5 ವರ್ಷಗಳ ಕಾಲ ಕಾಂಗ್ರೆಸ್ ಮೇಲಿನ ಸಿಟ್ಟು ಡಿಎಂಕೆಗೆ ಖಂಡಿತ ಕಡಿಮೆ ಆಗೋದಿಲ್ಲ. ಆಗಾಗ ಚುಚ್ಚೋ ಕೆಲಸ ಮಾಡ್ತಾನೆ ಇರುತ್ತೆ. ಇದು ಬೇರೆಲ್ಲಾ ಕಡೆಗಿಂತ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲೇ ಮುಖಭಂಗ ತರಿಸೋದು ಪಕ್ಕ ಎನಿಸ್ಕೊಳ್ತಾ ಇದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳೇ ಹಾಸಿ ಹೊದೆಯುವಷ್ಟಿದೆ. ಇಷ್ಟು ದಿನಗಳ ಕಾಲ ಇಂಡಿ ಒಕ್ಕೂಟದಲ್ಲಿ ಕಾಂಗ್ರೆಸ್ ನೇತೃತ್ವವನ್ನ ವಿರೋಧಿಸಿಕೊಂಡು ಬಂದಿದ್ದ ದೀದಿ ಈಗ ಪಕ್ಷದ ಸಮಸ್ಯೆ ಜೋರಾಗ್ತಾ ಇದ್ದ ಹಾಗೆ ಇಂಡಿ ಒಕ್ಕೂಟದ ಸಹಾಯ ಕೇಳ್ತಾ ಇದ್ದಾರೆ. ಆದ್ರೆ ಇತರೆ ಮಿತ್ರರ ಸಹಾಯ ಕೇಳಿದ್ದಾರೆಯೇ ಹೊರತು ಕಾಂಗ್ರೆಸ್ ಕಡೆಗೆ ಇನ್ನೂ ಕೈ ಚಾಚಿಲ್ಲ. ಯಾಕಂದ್ರೆ ಬಂಗಾಳದಲ್ಲಿ ಕಾಂಗ್ರೆಸ್ ಅನ್ನ ವೀಕ್ ಮಾಡಿದ್ದು ಇದೇ ಮಮತಾ ಬ್ಯಾನರ್ಜಿ. ಆದ್ರೆ ಕೇವಲ ಪಿಎಂ ಸೀಟ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ರಾಹುಲ್ ಗಾಂಧಿಗೆ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಿರೋ ಸಾಧ್ಯತೆ ಕಡಿಮೆ. ಅದರಿಂದ ತಾವಾಗೇ ಮಮತಾ ಸಹಾಯ ಕೋರಿದ್ರು ಅಚ್ಚರಿ ಇಲ್ಲ ಎನಿಸ್ಕೊಳ್ತಾ ಇದೆ. ಆದ್ರೆ ಮಮತಾ ಕೈ ಜೋಡಿಸಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಇರೋ 28 ಎಂಪಿಗಳ ಪೈಕಿ 20 ಎಂಪಿಗಳು ಬಿಜೆಪಿ ಬಾಗಿಲು ಬಡಿತಾ ಇದ್ದಾರೆ. ಸೋತು ಮೂಲೆ ಸೇರಿರೋ ಮಮತಾ ಅಟ್ಲೀಸ್ಟ್ ಲೋಕಸಭೆ ಕಡೆ ಹೋಗೋಣ ಅಂದ್ರೆ ಅಲ್ಲೂ ಕೂಡ ಜಾಗ ಸಿಗ್ತಾ ಇಲ್ಲ. ತಾವೇ ಕರ್ಕೊಂಡು ಬಂದು ಗೆಲ್ಲಿಸಿದ್ದ ಯೂಸುಫ್ ಪಠಾಣ್ಗೆ ರಾಜೀನಾಮೆ ಕೊಡಿಸಿ ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಅಲ್ಲಿ ನಿಂತು ಗೆಲ್ಲೋಣ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಈವರೆಗಿನ ಮಾಹಿತಿ ಪ್ರಕಾರ ಯೂಸುಫ್ ಪಠಾಣ್ ರಾಜೀನಾಮೆಗೆ ಒಪ್ತಾ ಇಲ್ಲ. ಆತನ ಮನವೊಲಿಸೋದಕ್ಕೆ ಇನ್ನೇನ್ ಮಾಡ್ತಾರೋ, ಅದರಲ್ಲಿ ಯಶಸ್ವಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿರೋ ಮಮತಾರಿಂದ ಇಂಡಿ ಒಕ್ಕೂಟ ಬಲಪಡಿಸೋದು ಸದ್ಯಕ್ಕಂತೂ ದೂರದ ಮಾತು. ಇನ್ನು ಅತ್ತ ಜಾರ್ಖಂಡ್ ಕಡೆ ನೋಡಿದ್ರೆ ಆಡಳಿತ ನಡೆಸ್ತಾ ಇರೋದು ಜೆಎಂಎಂ ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ. ಆದ್ರೆ ರಾಜ್ಯಸಭಾ ಎಲೆಕ್ಷನ್ ಹಿನ್ನೆಲೆ ಮತ್ತೆ ಮೈತ್ರಿಯಲ್ಲಿ ಜಟಾಪಟಿ ಶುರುವಾಗಿದೆ. ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದ ಬೆನ್ನಲ್ಲೇ ಜೆಎಂಎಂ 2 ಸೀಟ್ಗಳಲ್ಲಿ ತಮ್ಮ ಪಕ್ಷ ಸ್ಪರ್ಧಿಸುತ್ತೆ ಅನ್ನೋದನ್ನ ಘೋಷಣೆ ಮಾಡಿದೆ. ಆಲ್ರೆಡಿ ನಡೀತಾ ಇರೋ ಜಟಾಪಟಿಗಳ ಮಧ್ಯೆ ಇದು ಇನ್ನಷ್ಟು ನೆಗೆಟಿವ್ ಆಗಿ ಸೌಂಡ್ ಮಾಡ್ತಾ ಇದೆ. ಇಂಡಿ ಒಕ್ಕೂಟದಲ್ಲಿ ಯಾರೆಲ್ಲಾ ಪ್ರಮುಖರು ಅಂತ ಅನ್ನಿಸ್ಕೊಂಡಿದ್ರೋ ಅವರು ಪರ್ಸನಲ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ.
ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇಂಡಿ ಒಕ್ಕೂಟದಲ್ಲಿರೋ ಪ್ರತಿ ಪಕ್ಷಗಳು ಕೂಡ ಫ್ಯಾಮಿಲಿ ಪಾರ್ಟಿಗಳಾಗಿದ್ದು ಎಲ್ಲರೂ ತಮ್ಮ ತಮ್ಮದೇ ಆದ ದೊಡ್ಡ ದೊಡ್ಡ ಆಸೆಗಳನ್ನ ಹೊಂದಿದ್ದಾರೆ. ಸರಿಯಾಗಿ ಹಿಡಿದು ಕೇಳಿದ್ರೆ ನಾನು PM ಆಗ್ಬೇಕು ಅನ್ನೋದನ್ನ ಮಿನಿಮಮ್ 4 ರಿಂದ 5 ನಾಯಕರು ಹೇಳ್ತಾರೆ. ಇವರೆಲ್ಲ ಸೇರ್ಕೊಂಡು ರಾಹುಲ್ ಗಾಂಧಿಯನ್ನ PM ಸೀಟ್ ನಲ್ಲಿ ಕೂರಿಸೋದಕ್ಕೆ ಓಡೋಡಿ ಬರ್ತಾರಾ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಂಡಿ ಒಕ್ಕೂಟಕ್ಕೆ ಆಗಿರೋ ಡ್ಯಾಮೇಜ್ ಅನ್ನ ನೋಡ್ತಾ ಇದ್ರೆ 2029 ಎಲೆಕ್ಷನ್ಗೆ ಹೋಗೋದ್ರ ಒಳಗೆ ಕಾಂಗ್ರೆಸ್ ಜೊತೆ ಎಷ್ಟು ಪಕ್ಷಗಳು ಇರುತ್ತವೆ ಅನ್ನೋದನ್ನ ಊಹಿಸೋದೇ ಕಷ್ಟವಾಗಿ ಬಿಟ್ಟಿದೆ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅದೆಷ್ಟೇ ಅಸಮಾಧಾನ ಇದ್ರೂ ಮೋದಿ ವಿರುದ್ಧ ಅಂತ ಹೇಳುವಾಗ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡೇ ಮಾಡ್ತಾರೆ. ಆದ್ರೆ ಅದಕ್ಕೊಂದು ಬಲವಾದ ಅಸ್ತ್ರ ಇಲ್ಲದೆ ಇರೋದು ಇಂಡಿ ಒಕ್ಕೂಟದ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ. ಆದ್ರೆ ಈ ಮಧ್ಯೆ ಗಮನಿಸಲೇಬೇಕಾದ ಅಂಶ ಏನಂದ್ರೆ ಇಂಡಿ ಒಕ್ಕೂಟ ವೀಕ್ ಆಗ್ತಾ ಇರೋ ಹೊತ್ತಲ್ಲೇ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಹುಟ್ಟಿಕೊಂಡಿರೋದು. ರಾತ್ರಿ ಬೆಳಗಾಗೋದ್ರ ಒಳಗೆ ಇಡೀ ಇಂಡಿಯಾ ಫೇಮಸ್ ಆದ ಕಾಕ್ರೋಚ್ ಜನತಾ ಪಾರ್ಟಿ ಆರಂಭದಲ್ಲಿ ದೇಶದಲ್ಲಿರೋ ರಾಜಕೀಯ ಪಕ್ಷಗಳು ಸರಿ ಇಲ್ಲ, ಯುವ ಜನತೆ ಎಚ್ಚೆತ್ತಿದೆ, ನಾವೆಲ್ಲ ಹೋರಾಡ್ಬೇಕು ಅನ್ನೋದನ್ನ ಹೇಳ್ತು. ಸರಿ, ಎಲ್ಲಾ ಪಕ್ಷಗಳನ್ನ ವಿರೋಧಿಸಿ ಬರ್ತಾ ಇದ್ದಾರಲ್ವಾ, ಹೊಸದೇನೋ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಹೋಗ್ತಾ ಹೋಗ್ತಾ ಬಿಜೆಪಿಯನ್ನ ಮಾತ್ರ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೋಗ್ಲಿ ಬಿಡಿ, ಅಧಿಕಾರದಲ್ಲಿ ಇರೋರನ್ನ ಪ್ರಶ್ನೆ ಮಾಡದೆ ಇನ್ಯಾರನ್ನ ಮಾಡೋದಕ್ಕಾಗುತ್ತೆ ಅಂತ ನೋಡಿದ್ರೆ ಕಾಂಗ್ರೆಸ್ ನಾಯಕರೆಲ್ಲ ಕಾಕ್ರೋಚ್ಗೆ ಬೆಂಬಲ ಕೊಡೋದಕ್ಕೆ ಶುರು ಮಾಡಿದ್ರು. ಅರೆ, ಅದೇ ಬೇರೆ ಪಕ್ಷ, ಇದೇ ಬೇರೆ ಪಕ್ಷ, ಇವರೆಲ್ಲ ಯಾಕೆ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಏನಿದು ಕನೆಕ್ಷನ್ ಅಂತ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪರ ಭಾರತದ ವಿರುದ್ಧ ಇರೋ ಜಂತುಗಳೆಲ್ಲ ಕಾಕ್ರೋಚ್ ಬೆಂಬಲಕ್ಕೆ ನಿಂತು ಬಿಟ್ರು. ಹಾಗಿದ್ರೆ ಇದರ ಹಿಂದೆ ಇರೋದು ಯಾರು ಅಂತ ಡೀಟೇಲ್ಡ್ ಆಗಿ ನೋಡ್ತಾ ಹೋದ್ರೆ ಆಮ್ ಆದ್ಮಿಯಲ್ಲಿ ಗುರುತಿಸಿಕೊಂಡಿದ್ದವರೆಲ್ಲ ಇದಕ್ಕೆ ವಕ್ತಾರರು, ನಾಯಕರು, ಕಾರ್ಯಕರ್ತರು, ಖಜಾಂಚಿ, ಇನ್ನೊಂದು ಮತ್ತೊಂದು. ದುರಂತ ಏನಂದ್ರೆ ಇದರ ಸ್ಥಾಪಕ ಅಮೆರಿಕದಲ್ಲಿ ಇದ್ದಾನೆ. ಇಲ್ಲಿರೋ ವಿಪಕ್ಷ ನಾಯಕರಿಗೆ ತಮ್ಮ ಕೆಲಸವನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಮೆರಿಕದಲ್ಲಿ ಸೆಟಲ್ ಆಗಿದ್ದ ವ್ಯಕ್ತಿ ಇಲ್ಲಿ ಬಂದು ಕ್ರಾಂತಿ ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಇನ್ನೊಂದು ದಿಕ್ಕಲ್ಲಿ ಭಾರತ, ಇಲ್ಲಿನ ಸಂಸ್ಕೃತಿ, ಬಿಜೆಪಿ ಹಾಗೂ ಹಿಂದೂಗಳನ್ನ ಜರ್ಮನಿಯಲ್ಲಿ ಕೂತು ವಿಡಿಯೋ ಮಾಡಿ ಟೀಕಿಸೋ ಧ್ರುವರಾಟಿ ಕೂಡ ಜಿರಲೆಗಳಿಗೆ ಬೆಂಬಲ ಕೊಡ್ತಿದ್ದಾನೆ. ಮತ್ತು ಕೆದಕ್ತಾ ಹೋದಾಗ ಈ ವಿದೇಶಿ ವ್ಯಕ್ತಿಯಿಂದ ಶುರುವಾಗಿರೋ ಪಾರ್ಟಿಗೆ ವಿದೇಶಿ ಫಂಡಿಂಗ್ ಆಗಿರೋ ಮಾಹಿತಿಗಳೆಲ್ಲ ಓಡಾಡ್ತಾ ಇದೆ. ಇದನ್ನ ನೋಡಿದ್ಮೇಲೆ ಈಗ ಇರೋ ಪಕ್ಷಗಳನ್ನ ಇಟ್ಕೊಂಡು ಏನೂ ಮಾಡೋದಕ್ಕೆ ಆಗದವರೆಲ್ಲ ಸೇರಿ ಹೊಸ ಪಕ್ಷದ ಮೂಲಕ ಜಿರಲೆ ಮುಖವಾಡದಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಸರಿ, ಹೊಸದಾಗಿ ಬರೋದ್ ಬಂದ್ರು ಹೊಸ ರೀತಿಯ ರಾಜಕೀಯ ಮಾಡ್ತಾರಾ, ಜನರ ಸಮಸ್ಯೆಗೆ ಯಾವ ರೀತಿ ನಮ್ಮ ಕಡೆಯಿಂದ ಪರಿಹಾರ ಸಿಕ್ಕುತ್ತೆ ಅಂತ ಸ್ಟಡಿ ಮಾಡ್ಕೊಂಡು ಬಂದಿದ್ದಾರ ನೋಡಿದ್ರೆ ಅದು ಇಲ್ಲ. ಮೋದಿ ಸರ್ಕಾರ ಸರಿ ಇಲ್ಲ, ನಾವು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತೀವಿ ಅಂತಿದ್ದಾರೆ. ಇಂಡಿ ಒಕ್ಕೂಟ ಮಾಡಿದ್ದನ್ನೇ ನೀವು ಮಾಡೋದಾದ್ರೆ ಜನರು ಯಾಕೆ ನಿಮಗೆ ಬೆಂಬಲ ಕೊಡ್ತಾರೆ ಅನ್ನೋದು ಮೊದಲ ಪ್ರಶ್ನೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ 20 ರಿಂದ 30 ವರ್ಷದ ಕೆಲಸ ಮಾಡಿ ಸಂಪಾದಿಸದೆ ಬೇರೆ ರೀತಿಯಲ್ಲಿ ಬದುಕೋಕೆ ಇಷ್ಟಪಡುವವರನ್ನೆಲ್ಲ ಒಟ್ಟಾಕೊಂಡು ಬಂದಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ಆದ್ರಿಂದ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.